ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ತರದ ಹೇಳಿಕೆ ನೋಡಿದ್ರೆ ಒಬ್ಬರಿಗಂತೂ ಈಗ ತಲೆಗೆ ಹುಳ ಬಿಟ್ಟಂಗೆ ಆಗ್ತಾ ಇದೆ. ಅದು ಜೆಡಿಎಸ್ಗೆ ಏನ್ ಕತೆ, ಸುಮಲತಾ ಅವರು ಈ ತರದ ನಿರ್ಧಾರ ತೆಗೆದುಕೊಂಡ್ಬಿಟ್ರೆ ಕಾಂಗ್ರೆಸ್ ಇಂದ ನಾನು ಕಂಟೆಸ್ಟ್ ಮಾಡ್ತೀನಿ ಮಂಡ್ಯದಿಂದ ಅನ್ನುವಂತ ನಿರ್ಧಾರಕ್ಕೆ ಬಂದ್ಬಿಟ್ರೆ ನಾವು ಅಲ್ಲಿಂದ ಕಂಟೆಸ್ಟ್ ಮಾಡೋಣ ಅಂತ ಇದ್ವಲ್ಲ, ಈ ತರದೊಂದು ಸಮಸ್ಯೆ ಈಗ ಜೆಡಿಎಸ್ ಉಂಟಾಗಿದೆ. ಆ ಮಾತಲ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ, ಓರ್ವ ನಾಯಕನ ಮಾತಲ್ಲಿ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆಯಾಗಿದೆ. ಆ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡಬೇಕು. ಯಾರು ಯಾರ ಮನೆಗೆ ಹೋಗಿ ತೀರ್ಮಾನಿಸಿದ್ರು ಅನ್ನೋದು ಮುಖ್ಯ ಅಲ್ಲ. ಇದು ಸುಮಲತಾ ಅವರು ಜೊತೆಗೆ ಸಿದ್ದರಾಮಯ್ಯನವರ ಭೇಟಿಗೆ ಟಾಂಗ್ ಕೊಟ್ಟಿರೋದು ಸಚಿವ CS ಪುಟ್ಟರಾಜು ಅವರು. ಸುಮಲತಾ ಅಂಬರೀಶ್ ಅವರಿಂದ ಸಿದ್ದರಾಮಯ್ಯನವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕಳೆದ ಬಾರಿ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ, ಅಂದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ಅನ್ಸುತ್ತೆ. ಈ ಬಾರಿ ಕೂಡ ಅವರು ನಮಗೆ ಬಿಟ್ಕೊಡ್ಬೇಕಾಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರಿಂದ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿದ್ದರಾಮಯ್ಯನವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಹಾಗೆ ಸಿದ್ದರಾಮಯ್ಯನವರ ಭೇಟಿಗೆ ಸಚಿವ CS ಪುಟ್ಟರಾಜು ಅವರು ಟಾಂಗ್ ಕೊಟ್ಟಿದ್ದಾರೆ. ಯಾರು ಯಾರ ಮನೆಗೆ ಹೋಗಿ ತೀರ್ಮಾನ ಮಾಡಿದ್ರು ಅನ್ನೋದು ಪ್ರಶ್ನೆ ಅಲ್ಲ, ಸೀಟು ಹಂಚಿಕೆ ವಿಚಾರ. ಈ ಬಗ್ಗೆ ದೇವೇಗೌಡರು ಹಾಗೆ ರಾಹುಲ್ ಗಾಂಧಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತಾರೆ. ಅವ್ರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅದರಂತೆ ನಮ್ಮ ರಾಜ್ಯ ನಾಯಕರು ನಡೆದುಕೊಳ್ಬೇಕು ಅಂತ ಪರೋಕ್ಷವಾಗಿ ದೇವೇಗೌಡರು ಏನ್ ಹೇಳ್ತಾರೋ ಅದನ್ನ ಕೈ ನಾಯಕರು ಕೇಳಬೇಕು ಮಂಡ್ಯ ವಿಚಾರದಲ್ಲಿ ಅಂತ CS ಪುಟ್ಟರಾಜು ಅವರು ಹೇಳ್ದಂಗಾಗಿದೆ. ಯಾವ್ಯಾವ ಕ್ಷೇತ್ರಗಳನ್ನ ಕಾಂಗ್ರೆಸ್ ತಗೋಬೇಕು, ಯಾವ್ಯಾವ ಲೋಕಸಭಾ ಕ್ಷೇತ್ರಗಳನ್ನ JDS ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರುಗಳು ಪೂಜ್ಯ ದೇವೇಗೌಡಜಿಯವರು ಅಲ್ಲಿ ರಾಹುಲ್ ಗಾಂಧಿಯವರು ಕೂತು ತೀರ್ಮಾನ ಮಾಡ್ತಾರೆ. ಅದರಂತೆ ರಾಜ್ಯ ಮಟ್ಟದ ನಾಯಕರುಗಳು ನಾವೆರಡು ಪಕ್ಷರು ನಡ್ಕೋಬೇಕಾಗತ್ತೆ. ಯಾರು ಯಾರ ಮನೆಗೆ ಹೋದ್ರು ಏನು ತೀರ್ಮಾನ ಆಯಿತು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಮಂಡ್ಯದ JDSಗೆ ಇವತ್ತಿಗಾಗಲೇ ಬಿಟ್ಕೊಟ್ಟಿದ್ದಾರೆ ಅಲಿಯನ್ಸಲ್ಲಿ. ಮುಂದೆನೂ ಅದು ಅಲಿಯನ್ಸ್ ಆಗೋದಾದ್ರೆ JDSಗೆ ಬಿಟ್ಕೊಡ್ತಾರೆ. ಅದರಲ್ಲಿ JDSಗೆ ಬಿಟ್ಕೊಡ್ತಾರೆ. 100ಕ್ಕೆ 100 ಭಾಗ JDSಗೆ ಬಿಟ್ಕೊಡ್ಬೇಕಾಗತ್ತೆ. ಅಲ್ಲ, ಅವ್ರು ಅದನ್ನೇ ಕೇಳ್ತಾ ಇರೋದು, ಈಗ ನಮಗೆ ಬಿಟ್ಕೊಡಿ ಅಂತ ಕೇಳ್ತಾ ಇರೋದು. ಈಗ ಆ ಪ್ರಶ್ನೆ ಈಗ ಉದ್ಭವ ಆಗೋದಿಲ್ಲ. ಈಗ ಅದ್ರ ಬಗ್ಗೆ ನಮ್ಮ ಪಕ್ಷ ಏನು ತೀರ್ಮಾನ ತಗೋತೋ ಅದರಂತೆ ನಾವು ನಡ್ಕೋತೀವಿ. ಬಿಟ್ಕೊಡ್ತಾರೆ ಅನ್ನೋ ವಿಶ್ವಾಸ ನಿಮಗೆ? ನಮಗೆ 100ಕ್ಕೆ 200 ಭಾಗ ಇದು JDS ಸೀಟು, JDS ಅಲ್ಲಿ ಅಧಿಕೃತವಾಗಿ. ಜಗದೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗದೀಶ್, ಅಲ್ಲಿಗೆ ಒಂದೊಂದು ಸ್ಪಷ್ಟ, JDSನವರು ಈಗ ಆಲ್ರೆಡಿ ಈ ವಿಚಾರವನ್ನ ಹೇಗೆ ನಾವು ಫೇಸ್ ಮಾಡಬೇಕು, ನಮ್ಮ ಕಬ್ಜಾದಲ್ಲೇ ಹೇಗೆ ಮಂಡ್ಯವನ್ನ ಇಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚಿಸೋಕೆ ಸಿದ್ಧ ಆಗಿದ್ದಾರೆ. CS ಪುಟ್ಟರಾಜು ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ. ಏನಿದ್ರು ರಾಷ್ಟ್ರೀಯ ನಾಯಕರ ಮೇಲೆ ಹೊಣೆ ಹಾಕ್ತಾ ಇದ್ದಾರೆ, ಸ್ಟೇಟ್ ಲೀಡರ್ಸ್ ನೀವೆಲ್ಲ ಇದಕ್ಕೆ ಹೋಗ್ಬೇಡಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ. ಹೌದು ಮಲ್ತೇಶ್, ಯಾಕಂದ್ರೆ ಮಂಡ್ಯ ಕಣ ದಿನದಿಂದ ದಿನಕ್ಕೆ ಬಹಳಷ್ಟು ರೋಚಕ ಪಡ್ಕೊಳ್ತಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಒಂದು ಕಡೆ JDS ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ರಾಜಕಾರಣ ಮಾಡೋದಕ್ಕೆ ಮುಂದಾದ್ರೆ ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಹೊಂದಾಣಿಕೆ ಸೀಟು ಹಂಚಿಕೆ ಮಾಡೋದಕ್ಕೆ ಎಲ್ಲ ರೀತಿಯ ರಾಷ್ಟ್ರ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ರೆ, ಇಲ್ಲಿ ಅಂದ್ರೆ ಸ್ಥಳೀಯವಾಗಿ ಮಂಡ್ಯ ಜಿಲ್ಲೆಯ ನಾಯಕರ ವಿಚಾರದಲ್ಲಿ ಬಂದ್ರೆ ಬಹಳಷ್ಟು ಗೊಂದಲ ಮೂಡಿರುವಂತದ್ದು. ನಿನ್ನೆ ತಾನೇ ಸುಮಲತಾ ಅಂಬರೀಶ್ ಅವರು ಸಹಿತ ಸಿದ್ದರಾಮಯ್ಯನವರನ್ನ ಹೋಗಿಬಿಟ್ಟು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ನಾನು ಮುಂದಿನ ಚುನಾವಣೆಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, ನನಗೆ ಎಲ್ಲಾ ರೀತಿಯ ಬೆಂಬಲವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಪ್ರಸ್ತಾಪನೆಯನ್ನ ಇಟ್ಟಿರ್ತಾರೆ. ಅದರ ಜೊತೆಗೆ ನಿನ್ನೆ ಯಾವಾಗ ಸುಮಲತಾ ಅವರು ಹೋಗ್ಬಿಟ್ಟು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿದ ನಂತರ ಅಂದ್ರೆ ಇವತ್ತು ಪುಟ್ಟರಾಜು ಅವರು ಸಚಿವರಾಗಿರ್ತಕ್ಕಂಥವ್ರು ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿಯಾಗಿರ್ತಕ್ಕಂತಹ ಪುಟ್ಟರಾಜು ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಯಾರು ಯಾರ ಮನೆಗೆ ಹೋಗ್ಬಿಟ್ಟು ಭೇಟಿ ಮಾಡಿದ್ರು ಸಹಿತ ಅದು ಯಾವುದೇ ರೀತಿಯಾಗಿ ಬೆಲೆ ಕೊಡುವಂತದ್ದಲ್ಲ. ಖಂಡಿತವಾಗ್ಲೂ ಏನಂತಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಇಬ್ರು ಸಹಿತ ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಳ್ಳುತ್ತಾರೆ, ಆ ನಿರ್ಧಾರದ ಮೇಲೆ ನಾವು ಅಂತಿಮವಾಗಿ ಕ್ರಮಗಳನ್ನ ಕೈಗೊಳ್ಳುತ್ತೀವಿ, ಚುನಾವಣೆ ಎದುರಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳುವಂತದ್ದು ಏನಂದ್ರೆ, ಕಳೆದ ಬಾರಿಯ ಉಪಚುನಾವಣೆಯಲ್ಲಿ ಅಂದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಉಪಚುನಾವಣೆಯಲ್ಲೂ ಸಹಿತ ಕಾಂಗ್ರೆಸ್ JDSಗೆ ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿತ್ತು. ಅಂತ ಸಂದರ್ಭದಲ್ಲೂ JDS ಅಲ್ಲಿ ಗೆದ್ದು ಏನಂತಂದ್ರೆ ಮತ್ತೆ ಭದ್ರಕೋಟೆ ಅಂತ ತೋರಿಸ್ಕೊಂಡಿತ್ತು. ಮಂಡ್ಯ ಜಿಲ್ಲೆ JDS ನ ಭದ್ರ ಬುನಾದಿ ಅಂತ ಸಹಿತ ತೋರಿಸ್ಕೊಂಡಿತ್ತು. ಹಾಗಾಗಿ ಮತ್ತೆ ಈ ಸರ್ನು ಸಹಿತ JDSಗೆ ಆ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು, ಯಾವುದೇ ಕಾರಣಕ್ಕೂ ಸಹಿತ ಮತ್ತೊಬ್ಬರಿಗೆ ಕೊಡುವಂತಹ ಅವಶ್ಯಕತೆ ಇಲ್ಲ ಮತ್ತು ಪ್ರಮೇಯನು ಸಹಿತ ಬರೋದಿಲ್ಲ. ಯಾಕಂದ್ರೆ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ 7ಕ್ಕೆ 7 ಏನಂತಂದ್ರೆ ವಿಧಾನಸಭಾ ಕ್ಷೇತ್ರಗಳು JDS ಪರವಾಗಿದ್ದಾವೆ. ಅಲ್ಲಿ ಎಲ್ಲಾ ಶಾಸಕರು ಸಹಿತ JDSನವರಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಕೊಟ್ಟಿದ್ರೆ ಅಲ್ಲಿ ಹೆಚ್ಚಿನ ಒಂದು ಒಲವು ಜನರದ್ದು ಇರೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಸಹಿತ ಅಲ್ಲಿ ಏನಂತಂದ್ರೆ JDSಗೆ ಸಿಗುತ್ತೆ. ನಾವು ರಾಜ್ಯದ ನಾಯಕರು ಅಂದ್ರೆ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಏನಂತಂದ್ರೆ ರಾಷ್ಟ್ರ JDSನ ನಾಯಕರಾಗಿರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ದೇವೇಗೌಡರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಅಂತಿಮವಾಗಿ ನಿರ್ಧಾರಗಳನ್ನ ಕೈಗೊಳ್ತೀವಿ ಅಂತ ಹೇಳುವ ಮುಖವಾಗಿ ಪರೋಕ್ಷವಾಗಿ ಸುಮಲತಾ ಅಂಬರೀಶ್ ಅವರಿಗೆ ಟಾಂಗ್ ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಮಲ್ತೇಶ್. ಓಕೆ, ಥ್ಯಾಂಕ್ ಯು ಜಗದೀಶ್.